ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಸೀಸನ್ 12 ಅನ್ನ ಇಡೀ ರಾಜ್ಯಾದ್ಯಂತ ಜನ ನೋಡ್ತಾ ಇದ್ದಾರೆ. ಅವರವರ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರಲ್ಲ ಗೊತ್ತಿಲ್ಲ. ಪರ್ಸನಲ್ ಕೆಲಸಗಳೆಲ್ಲವನ್ನೂ ಕೂಡ ಮರೆತು ಇವತ್ತು ಸಂಡೇ ಭಾನುವಾರ ಆಗಿರುವಂಥ ಕಾರಣದಿಂದಾಗಿ ಅಂತಿಮ ಕ್ಷಣದ ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದು ಕಡೆ ಸುದೀಪ್ ಅವರು ಕೂಡ ಇವತ್ತು ಟ್ವೀಟ್ ಮಾಡಿರುವಂಥದ್ದು, ಎಲ್ಲ ಸ್ಪರ್ಧಿಗಳಿಗೂ ಕೂಡ ಶುಭಾಶಯವನ್ನು ಕೋರಿರುವಂಥದ್ದು, ಧನ್ಯವಾದವನ್ನು ತಿಳಿಸುವಂಥ ಕೆಲಸ ಸುದೀಪ್ ಅವರು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ವಿನ್ನರ್ ಯಾರು ಎನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಯಾರ ಕಡೆಯಿಂದಲೂ ಕೂಡ ಆಗಿಲ್ಲ. ಆದರೆ ರಾಜ್ಯದ ಜನ ಇದ್ದಾರಲ್ಲ, ಕುತೂಹಲದಿಂದ ಕಾಯ್ತಿರುವಂಥದ್ದೇ ಗಿಲ್ಲಿ ವಿನ್ ಆಗಲಿ, ಗಿಲ್ಲಿ ವಿನ್ನು, ಬಡವನ ಮಗ ಅವ್ನು ಗಿಲ್ಲಿ ವಿನ್ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರ ಬಳಿ ವೋಟಿಂಗ್ ಕೂಡ ಮಾಡಿಸುವಂಥ ಕೆಲಸ ಆಗಿದೆ. ಇದ್ರ ಜೊತೆಗೆ ಅಶ್ವಿನಿ ಅವರು ಕೂಡ ಏನು ಕಡಿಮೆ ಇಲ್ಲ, ಅವರ ಕ್ರೇಜು ಕೂಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲೂ ಕೂಡ ಪ್ರಚಾರ ಆಗಿರುವಂಥದ್ದು. ಅವರ ಪರವಾಗೂ ಕೂಡ ಸಾಕಷ್ಟು ಓಟುಗಳು ಬಿದ್ದಿದ್ದಾವೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಇದೆ. ಅವರ ಜೊತೆಗೆ ಇವರಿಬ್ಬರ ಕಾಂಪಿಟೇಷನ್ ಜೊತೆಗೆ ರಕ್ಷಿತಾಗೂ ಕೂಡ ತೀರಾ ಒಂದು ಹೆಚ್ಚಿನ ರೂಪದಲ್ಲಿ ಫ್ಯಾನ್ಗಳು ಹುಟ್ಟುಕೊಂಡು ಅವ್ರಿಗೂ ಕೂಡ ಓಟು ಸಿಕ್ಕಾಪಟ್ಟೆ ಹಾಕಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿ ಇರುವಂಥದ್ದು. ಈ ಮೂರು ಕಾಂಪಿಟೇಷನ್ಗಳ ಜೊತೆ ಟಾಪ್ 6 ಕಂಟೆಸ್ಟೆಂಟ್ ಏನಿದ್ದಾರೋ ಅವರೆಲ್ಲರ ಪರವಾಗೂ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿರುವಂಥದ್ದು. ಅದರಲ್ಲೂ ಗಿಲ್ಲಿ ಇದ್ದಾರಲ್ಲ, ಗಿಲ್ಲಿ ಪರವಾಗಿರುವಂತಹ ಜನರು ಸಿಕ್ಕಾಪಟ್ಟೆ ವಿವಿಧ ರೂಪದಲ್ಲಿ ವೋಟಿಂಗ್ ಮಾಡಿಸುವಂಥ ಕೆಲಸ ಆಗಿದೆ. ಈ ಮೂಲಕವಾಗಿ ಅಂತಿಮವಾದಂಥ ಕ್ಷಣದಲ್ಲಿ ಯಾರು ವಿನ್ ಆಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಏನು ಕುತೂಹಲ ಇದೆಯೋ ಆ ಕುತೂಹಲ ತಕ್ಕಾಗೆ ಜನರನ್ನು ನಾವು ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಅವರು ಏನು ಹೇಳ್ತಾರೆ, ಗಿಲ್ಲಿನ, ಅಶ್ವಿನಿನ ಅಥವಾ ರಕ್ಷಿತಾ ಶೆಟ್ಟಿನ ಅಥವಾ ಇನ್ನುಳಿದಂಥ ಕಂಟೆಸ್ಟ್ಗಳ ವಿನ್ನರ್ ಆಗುವಂಥದ್ದು, ನಿನ್ನೆ ತೋರಿಸಿದಂಥ ಕಪ್ಪು ಯಾರ ಕೈಗೆ ಸೇರುತ್ತೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಜನಾಭಿಪ್ರಾಯವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ನಾನಿವತ್ತು ಮಾಡ್ತಾ ಹೋಗ್ತೇನೆ. ಬನ್ನಿ. ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು MBA ಮಾಡ್ತಾಯಿದ್ದೀನಿ. ಸೊ ನಾನು ಬಿಗ್ ಬಾಸ್ ಸೀಸನ್ 1 ನೋಡ್ಕೊಂಡು ಬರ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲದರಲ್ಲೂ ಅರ್ಧ ನೋಡೋದು. ಎಲ್ಲಿವರೆಗೂ ಕಾಮಿಡಿ ಜಾಸ್ತಿ ಇರುತ್ತೋ ನಾನು ಅಲ್ಲಿವರೆಗೂ ನೋಡ್ತೀನಿ. ನಾನು ತುಂಬ ಕಾಮಿಡಿ ಪ್ರಿಫರ್ ಮಾಡೋ ಪರ್ಸನ್ನು. ಆ್ಯಕ್ಚುಲಿ ನಮ್ಮ ಲೈಫಲ್ಲಿ ಹೆಂಗಾಗಿದೆ ಅಂದರೆ, ಬೆಳಗ್ಗೆ ಎದ್ದರೆ ಯಾಕಪ್ಪ ಈ ಜೀವನ ಅಂತ ಟೆನ್ಷನ್ ಮಾಡಿಕೊಂಡು ಕಾಲೇಜ್ಗೆ ಹೋಗಿ ಕೆಲ್ಸಕ್ಕೆ ಹೋಗಿ ಅದು ಬಂದು ಅಮ್ಮನ ಕೈಲಿ ಬೈಸ್ಕೊಂಡು ಟೀಚರ್ಸ್ ಕೈಲಿ ವಾಪಸ್ ಮನೆಗೆ ಬಂದು ಸಾಕಪ್ಪ ಜೀವನ ಅಂತ ಮಲಗೋ ಟೈಮಲ್ಲಿ 9:30 ಒಂದು ಶೋ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್. ಅದರಲ್ಲಿ ಒಬ್ಬ ಬರ್ತಾನೆ. ಆ್ಯಕ್ಚುಲಿ ಅವನ್ನ ನಾವು ಕಡಿಮೆನೇ ನೋಡ್ತಾ ಇರೋದು, ಯಾಕಂದರೆ ಇವಾಗಿನ ರಿಯಾಲಿಟಿ ಶೋಸಲ್ಲೂ ತುಂಬ ಫೇಮಸ್ ಆಗಿ ಅವ್ರ ಪ್ರಾಪರ್ಟಿ ಕಾಮಿಡೀಸ್ ತುಂಬ ಎಲ್ಲರ ಮನಸ್ಸಿಗೂ ಆಳವಾಗಿ ಕುತ್ಕೊಂಡ್ಬಿಟ್ಟಿದೆ. ಆ 9:30 ಶೋ ಲೈಕ್ ಒಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗುತ್ತೆ, 3 ತಿಂಗಳು 4 ತಿಂಗಳು ನಡೆಯುತ್ತೆ. ಆ ಎಲ್ಲ ಎಪಿಸೋಡ್ಸ್ನು ನೋಡಿಕೊಂಡು ಅವನ್ನ ಜಾಸ್ತಿ ಇಷ್ಟಪಟ್ಟು ಇವಾಗ ಒನ್ ಡೇ ಲೆಫ್ಟ್, ಇವತ್ತು ಮುಗ್ದೋಗುತ್ತೆ ಶೋ. ಸೊ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇವಾಗ ಗಿಲ್ಲಿ ಅಂದರೆ ಹೆಂಗೆ ಅಂದರೆ 2016 ಬಂದು ಎಲ್ಲ ಥರ ಮನ್ಸನ್ನ ಗೆದ್ದಿದ್ದು ಒಬ್ಬ ಮಿಲೇನಿಯರ್, ಅಂದರೆ ಏನೂ ಇಲ್ದಲೇ ಬಂದು ಎಲ್ಲನೂ ಪಡ್ಕೊಂಡು ಒಂದು 100K ಫಾಲೋವರ್ಸ್ನ ಇಟ್ಕೊಂಡು ಬಂದವನು. ಇವಾಗ ಒಳಗಡೆನೇ ಇತ್ಕೊಂಡು ಆಚೆಗಡೆ ಯಾವುದೇ ಮೀಡಿಯಾ ಏನೂ ಎಕ್ಸ್ಪೋಸ್ ಆಗ್ದಲೇ 1.6 ಮಿಲಿಯನ್, ನೆನ್ನೆವರೆಗೂ 1.5 ಮಿಲಿಯನ್ ಇದ್ದವನು ಇವಾಗ 1.6 ಮಿಲಿಯನ್ವರೆಗೂ ಬೆಳೆದಿದ್ದಾನೆ. ಎಲ್ಲ ಟೆನ್ಷನ್ಸ್ನ ದೂರ ಹಾಕಬೇಕು ಅಂತ ಅಂದರೆ ಕೆಲವೊಬ್ಬರು ಎಲ್ಲ ಪಾರ್ಕಿಗೆ ಬಂದು ನಗ್ತಾರೆ, ಬೆಳಗ್ಗೆ ಹೊದ್ದು ಪಾರ್ಕಿಗೆ ಹೋಗಿ ನಗ್ತಾರೆ, ಅದೇನು ಅಂದರೆ ಹೆಲ್ದಿಯಾಗಿರಬೇಕು ಅಂತ. ಬಟ್ ಒಂದು TV ಶೋ ಅಲ್ಲಿ ನಗಿಸ್ತಾನೆ ಅಂದರೆ ಎಷ್ಟು ನಗಿಸ್ತಾನೆ ಅಂದರೆ ಎಲ್ಲರದ್ದು ಟೆನ್ಷನ್ಸ್ ಎಲ್ಲ ಫ್ರೀ ಆಗಿ ಏನೂ ಇಲ್ದಲೇ ಬೆಳೆದಿರೋ ಇವನೇ ಇಷ್ಟು ಮುಂದೆ ಬಂದಿದ್ದಾನೆ ಅಂದರೆ ನಾವು ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ, ನಾವು ಮುಂದೆ ಬರ್ಬೋದು ಅಂತ ಅವನ್ನ ನಾವು ಜಾಸ್ತಿ ಇಷ್ಟಪಡ್ತೀವಿ. ಸೊ ಆಚೆಗಡೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂದರೆ, ನೀವು ಎಷ್ಟು ಇಂಟರ್ವ್ಯೂ ಮಾಡಿರ್ತೀರೋ ಗೊತ್ತಿಲ್ಲ, ನೀವು ಮಾಡಿರೋ ಅಷ್ಟು ಇಂಟರ್ವ್ಯೂಲು ಬರೋ ಏಕೈಕ ಹೆಸರು ಗಿಲ್ಲಿ ನಟ. ಒಬ್ಬ ನಟರಾಜ್ ಅಂತ ಬಂದು ಗಿಲ್ಲಿ ನಟ ಅಂತ ಫೇಮಸ್ ಆಗಿರೋ ಒಂದು ಹಿಸ್ಟ್ರಿ ಎಲ್ಲೂ ಇಲ್ಲ. ಸೊ ಇವನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಆಲ್ಮೋಸ್ಟ್ ನನ್ನ ಕ್ಲಾಸ್ಮೇಟ್ಸ್ಗೆ ಎಲ್ಲರೂ ಹೇಳಿ ನಾನು ಗ್ರೂಪಲ್ಲೂ ಇವಾಗಲೂ ಮೆಸೇಜ್ ತೋರಿಸ್ತೀನಿ, ಗಿಲ್ಲಿಗೆ ಓಟ್ ಹಾಕಿ ಬಡವ್ರ ಮಕ್ಕಳ ಬೆಳೆಸಿ ಅಂತಲೇ ಹೇಳಿರೋದು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಪಾರ್ಟ್ ಟೈಮ್ ಕೆಲಸನೂ ಮಾಡ್ತೀನಿ. ಅಲ್ಲಿರೋರು ಎಲ್ಲರ ಹತ್ರನೂ ಗಿಲ್ಲಿಗೆ ಓಟ್ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ದೇಶ ಕಾಯೋರು ಕೂಡ ಗಿಲ್ಲಿ ನಟ ಹೆಸರು ಹೇಳಿ ಬೆಳೆಸ್ತಿದ್ದಾರೆ. ಏನಕ್ಕೆ ಅಂತಂದರೆ,
ಇವತ್ತು ದೇಶ ಕಾಯೋರು ಅನ್ಕೊಂತಿರ್ಬೋದು, ನಾವು ದೇಶ ಕಾಯ್ತೀವಿ, ನಮ್ಮನ್ನೇ ಯಾರು ಇಷ್ಟಪಡಲ್ಲ, ಬಟ್ ಗಿಲ್ಲಿನೇ ಯಾಕೆ ಅಷ್ಟು ಇಷ್ಟಪಡ್ತೀರಾ ಅಂತ ಅನ್ಬೋದು. ನೀವುಗಳು ಎಷ್ಟೊಂದು ಜನ ಅಂತಾರೆ ಗಿಲ್ಲಿನೇ ಯಾಕೆ ಗೆಲ್ಲಬೇಕು, ಗಿಲ್ಲಿನೇ ಯಾಕೆ ಗೆಲ್ಲಬೇಕು, ಅವನೇನು ಮಾಡಿದ್ದಾನೆ ಅಂತ. ಆ್ಯಕ್ಚುಲಿ ಅವನೇನೂ ಮಾಡಿಲ್ಲ, ಎಷ್ಟೊಂದು ಜನದ ಆರೋಗ್ಯನ ಕಾಪಾಡಿದ್ದಾನೆ. ನಗ್ಸ್ತಾ ಎಷ್ಟೊಂದು ಜನದ ಆರೋಗ್ಯನ ಕಾಪಾಡಿದ್ದಾರೆ. ನಗೋದ್ರಿಂದ ಎಷ್ಟೊಂದು ಜನ ಟೆನ್ಷನ್ಸ್ನೂ ಕೂಡ ಕಡಿಮೆ ಮಾಡಿದ್ದಾನೆ. ದೇಶ ಕಾಯೋರೇ ಹೇಳಿದ್ದಾರೆ ಗಿಲ್ಲಿಗೆ ಓಟ್ ಹಾಕಿ ಅಂತ, ನಿಮ್ಗೇನು ದರ್ದು ಗಿಲ್ಲಿಗೆ ಓಟ್ ಹಾಕಿ. ಆ್ಯಕ್ಚುಲಿ ಎಲ್ಲ ಸೀಸನ್ಸಲ್ಲೂ 12 ಕೋಟಿ, 6 ಕೋಟಿ, 8 ಕೋಟಿ, 9 ಕೋಟಿ, 10 ಕೋಟಿ, 37 ಕೋಟಿ ಕ್ರಾಸ್ ಮಾಡಿರೋ ನಮ್ಮ ಗಿಲ್ಲಿಗೆ ಎಷ್ಟು ಹೊಗಳಿದ್ರೂ ಸಾಕಾಗಲ್ಲ. ಎಷ್ಟು ಲೈಕ್ ಹೇಳಬೇಕು ಅಂತಂದರೆ ಎಲ್ಲ ಡಾಕ್ ಸತೀಶ್ ಆಗಿರ್ಬೋದು, ಎಷ್ಟೊಂದು ಜನ ಅವ್ರ ಬಗ್ಗೆ ತುಂಬ ಮಾತಾಡಿದ್ರು. ಆಚೆ ಬಂದಮೇಲೆ ಎಲ್ಲರೂ ಗಿಲ್ಲಿ ಬಗ್ಗೆ ನೆಗೆಟಿವೇ ಮಾತಾಡಿದ್ದುಂಟು. ಬಟ್ ಗಿಲ್ಲಿ ರೋಸ್ ಮಾಡಿರೋ ರಜತ್ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋದು. ಆ್ಯಕ್ಚುಲಿ ಗಿಲ್ಲಿ ಹೇಗೆ ಅಂದರೆ ಒಳಗಡೆ ಅವನು ಲೈಕ್ ಆಚೆಗಡೆ ನೀವು ತುಂಬ ರಫ್ ಅಂತ ಅನ್ಕೋಬೋದು, ಅವ್ನು ಮಾತಾಡೋ ಮಾತಲ್ಲಿ ತೂಕ ಎಷ್ಟಿದೆ ಅಂದರೆ ಅಷ್ಟಿದೆ. ನನ್ನ ಹೆಸರು ಶೋಭಾ ಅಂತ. ಖಂಡಿತ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಸೀಸನಿಂದ 11 ಸೀಸನ್ವರೆಗೂ ನಾನು ಯಾವುದೂ ನೋಡಿಲ್ಲ, ಅರ್ಧ ನೋಡಿರೋದಷ್ಟೇ. ಬಟ್ ಸ್ಟಿಲ್ 12 ಸೀಸನ್ನ ನಾನು ಗಿಲ್ಲಿಗೋಸ್ಕರನೇ ನೋಡಿರೋದು. ಯಾಕಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಪರ್ಫಾಮೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಗಿಲ್ಲಿನೇ ಈ ಸಲ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರಿಗೆ ವೋಟ್ ಮಾಡಿದ್ದೀವಿ. ನಮ್ಮ ಹತ್ರ ಯಾರ್ಯಾರು ಮೊಬೈಲ್ ಇದೆಯೋ ಎಲ್ಲರ ಮೊಬೈಲಲ್ಲೂ ಕೂಡ ಅವ್ರದ್ದೇ ವೋಟ್ ಕೂಡ ಹಾಕಿದ್ದೀವಿ. ಅಂದರೆ ಅವರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲರೂ ಹೇಳ್ದಂಗೆ ನನ್ನ ಒಪ್ಪೋ ಇರೋದು ಬಡವ್ರ ಮಕ್ಕಳು ಗೆಲ್ಲಬೇಕು, ಬಡವ್ರ ಮಕ್ಕಳು ಬರಬೇಕು. ಯಾಕಂದರೆ ಅವರು ಟ್ಯಾಲೆಂಟ್ ಕೂಡ ಇದೆ. ಯಾಕಂದರೆ ಅವ್ರದ್ದು ಶೋಸ್ ಎಲ್ಲ ತುಂಬ ನೋಡಿದ್ದೀವಿ. ಯಾಕಂದರೆ ಬಿಗ್ ಬಾಸಲ್ಲಿ ಅವ್ರದ್ದೇ ಆದಂಥ ಅವರು ಓಪನ್ ಮೈಂಡಲ್ಲಿ ಆಟ ಆಡ್ತಾ ಇದ್ದಾರೆ. ಇನ್ನು ಕೆಲವ್ರು ಏನಂದರೆ ಬಿಗ್ ಬಾಸ್ಗೆ ಬರೋದೇ ಒಂದು ಫೇಮ್ ಆಗೋಕ್ಕೆ ಅಂತ ಬರ್ತಾರೆ. ಬಟ್ ಇವರಲ್ಲಿ ಆ ಥರ ಮೈಂಡ್ಸೆಟ್ ಏನೂ ಇಲ್ಲ. ಅವರು ಒಂದು ರಿಯಾಲಿಟಿ ಶೋಗೆ ಬಂದು ಅವರು ಹೊರಗಡೆ ಹೆಂಗಿದ್ದಾರೋ ಸೊ ಅಲ್ಲೂ ಹಂಗೆ ಇದ್ದಾರೆ. ಸೊ ಹಾಗಾಗಿ ಅವರೇ ಗೆಲ್ಲಬೇಕು ಅಂತ ಹೇಳ್ತೀನಿ. ಅದೇ ಸರ್, ಟ್ಯಾಲೆಂಟ್ ಇದೆ. ನಾವು ಕಾಮಿಡಿ ಶೋನೆಲ್ಲ ನೋಡಿದ್ದೀವಿ. ಅವರು ನಿಜ ಜೀವನದಲ್ಲಿ ಹೇಗಿದ್ದಾರೋ ಹೊರಗಡೆ, ಸೊ ಅದನ್ನೇ ಮನೇಲೂ ತೋರಿಸ್ತಾ ಇದ್ದಾರೆ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ಗೇಮ್ಸಲ್ಲಿ ಸುಮಾರು ಗೇಮ್ಗಳು ಸೋತಿರ್ಬೋದು, ಬಟ್ ಏನಂದರೆ ಅವರು ಪರ್ಫಾಮೆನ್ಸ್ ಮಾಡಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಗಿಲ್ಲಿನೇ ಗೆಲ್ಲಬೇಕು. ಆಲ್ಮೋಸ್ಟ್ ನನಗೆ ಗಿಲ್ಲಿ, ರಘು ಸಾರು ಮತ್ತು ರಕ್ಷಿತಾ 3 ಜನದಲ್ಲಿ ಇದ್ದರು. ಬಟ್ ಏನಂದರೆ ನನಗೆ ಫಸ್ಟ್ ಒಪಿನಿಯನ್ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತೀನಿ. ಅವ್ರು ಸ್ವಲ್ಪ ಹೊರಗಡೆ ಹೆಂಗಿದ್ರೋ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಏನಂದರೆ ಬಿಗ್ ಬಾಸ್ ಶೋನಲ್ಲಿ ಸ್ವಲ್ಪ ಅವರು ಬಿಗ್ ಬಾಸ್ ಶೋಯಿಂದ ಸ್ವಲ್ಪ ಶೋ ಅಪ್ ಆಗಬೇಕಂತ ಏನೋ ನೋಡ್ತಾ ಇದ್ದಾರೆ ಅಂತ ನನ್ನ ಒಪಿನಿಯನ್. ಬೇರೆಯವ್ರದ್ದು ಹೆಂಗಿದೆಯೇನೋ ಗೊತ್ತಿಲ್ಲ. ಸೊ ಬಿಗ್ ಬಾಸಲ್ಲಿ ಕನ್ನಡ ಅಂತಾರೆ, ಅವರು ಇಂಗ್ಲೀಷೆಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಅಶ್ವಿನಿ ಮೇಡಮ್ ಅವರು. ಬಟ್ ಏನಂದರೆ ನಾನು ಹೇಳೋದು ಅದೇ ಹೊರಗಡೆ ಬಂದು ಸ್ವಲ್ಪ ಇನ್ನೂ ಫೇಮ್ ಆಗಬೇಕು ಅನ್ನೋದಕ್ಕೋಸ್ಕರ ಅವರು ಸ್ವಲ್ಪ ಶೋ ಅಪ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅಷ್ಟೇ. ಅವರು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಬಟ್ ಅವ್ರು ಸ್ವಲ್ಪ ಮಿಡಲಲ್ಲಿ ಬಂದ್ರಲ್ಲ, ಸೊ ಹಾಗಾಗಿ ಸ್ವಲ್ಪ ಗಿಲ್ಲಿ ಅವ್ರಿಗೆ ಸ್ವಲ್ಪ ಚಾನ್ಸ್ ಜಾಸ್ತಿ. ಅವ್ರಿಗೆ ಓಟ್ ಫೈನಲಿ ಸರ್ ಗಿಲ್ಲಿನೇ ಗೆಲ್ಲಬೇಕು. ಬಡವ್ರ ಮಕ್ಕಳು ಮುಂದೆ ಬರಬೇಕು. ನಮ್ಮಂಥವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ, ಮಾಡಬೇಕು. ನಾವು ಹಾಕಿದ್ದೀವಿ ಸರ್. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಯಾರ್ಯಾರಿದ್ದಾರೆ ಎಲ್ಲರ ಮೊಬೈಲಲ್ಲೂ ಕೂಡ ನಾವು ವೋಟ್ ಮಾಡಿದ್ದೀವಿ. ಸರ್ ನಾವು ಮಂಡ್ಯ, ನಾವು ಗೌಡು ಆ ಥರ ಎಲ್ಲ ನಾವು ಸಪೋರ್ಟ್ ಕೊಡಲ್ಲ. ಎಲ್ಲರೂ ಒಂದೇ. ಸೊ ನಾವು ಮಂಡ್ಯ ಅಂತಲ್ಲ, ನಾವು ಆ್ಯಕ್ಚುಲಿ ನಾವು ಮಳವಳ್ಳಿ ಅಲ್ಲ ಸರ್, ನಾವು ಯಡಿಯೂರು ಸರ್. ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ಆ ಊರವರು. ಬಟ್ ನಾವಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ಹಾಗಾಗಿ ನಾವು ಮಂಡ್ಯ ಆ ಊರು ಈ ಊರು ಆ ಜಾತಿ ಈ ಜಾತಿ ಅಂತ ನೋಡಿ ನಾವು ಓಟ್ ಕೊಡಲ್ಲ. ಯಾಕಂದ್ರೆ ಯಾರು ಪರ್ಫಾಮೆನ್ಸ್ ಹೆಂಗೆ ಮಾಡ್ತಾರೆ, ಯಾರು ಟ್ಯಾಲೆಂಟ್ ಇದೆ ಹೆಂಗೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಮಳವಳ್ಳಿ ಗಿಲ್ಲಿಗೆ ಗಿಲ್ಲಿ ನಟ ನಟರಾಜಂಗೆ ಗಿಲ್ಲಿಗೆ ಖುಷಿ ಅಂತ. ಹೌದು, ಬಿಗ್ ಬಾಸ್ ನೋಡ್ತೀನಿ ನಾನು. ಅದರಲ್ಲಿ ನನಗೆ ಗಿಲ್ಲಿ ನಟ ಅಂದರೆ ಇಷ್ಟ. ಯಾಕಂದರೆ ಅವರು ಚೆನ್ನಾಗಿ ಆಡ್ತಿದ್ದಾರೆ, ತುಂಬ ಕಾಮಿಡಿನೂ ಮಾಡ್ತಾರೆ ಎಲ್ಲ ಶೋನಲ್ಲೂ. ಸೊ ಅದಕ್ಕೇ ಗಿಲ್ಲಿ ನಟ ಅವ್ರು ಇಷ್ಟ ಅಂತ. ಇವತ್ತು ಫೈನಲ್ ಇದೆ ಬಿಗ್ ಬಾಸಲ್ಲಿ, ಅವರೇ ಕಪ್ಪು ಗೆತ್ಕೊಂಡು ಬರಬೇಕು ಅಂತ ನಾನು ಹೇಳ್ತೀನಿ. ಅವರೆಲ್ಲ ಶೋಲು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಮತ್ತು ಬಿಗ್ ಬಾಸಲ್ಲಿ ಚೆನ್ನಾಗೂ ಆಟಾಡಿದ್ದಾರೆ. ಅದಕ್ಕೋಸ್ಕರ ಇಷ್ಟ. ಖುಷಿ ಅಂತ. ನಂಗೇನು ಗೊತ್ತಿಲ್ಲ. ನಂಗೇನು ಗೊತ್ತಿಲ್ಲ. ಅಪ್ಪ ಬೇಡ. ದಿಶಾ. ದಿಶಾ ಅಂತ.
ಓಕೆ ಬಿಗ್ ಬಾಸ್ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ ಯಾಕೆ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಅಷ್ಟೇ. ಕಾಮಿಡಿ ಮಾಡ್ಬಿಟ್ರೆ ಗೆದ್ಬಿಡ್ಬೇಕಾ? ಹೌದು, ಇವ್ರ ಅಶ್ವಿನಿ ರಘು ಯಾಕೆ ಗೆಲ್ಬಾರ್ದು? ಅವರೆಲ್ಲ ಚೆನ್ನಾಗಿ ಆಡಲ್ಲ. ಇಲ್ಲಿ ಚೆನ್ನಾಗಿ ಆಡ್ತಾರಾ? ಹಾ ಅಪ್ಪ ನಂಗೆ ಗೊತ್ತಿಲ್ಲ. ಬಿಗ್ ಬಾಸ್ ನೋಡ್ತೀಯಾ? ಹಾ ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ ಅವ್ರು ಗಿಲ್ಲಿ ಚೆನ್ನಾಗಿ ತಮಾಷೆ ಮಾಡ್ತಾರೆ, ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಗೆಲ್ಬೇಕು. ಯಾರು ಗೆಲ್ಬೇಕಪ್ಪ? ಗಿಲ್ಲಿ. ನೀನ್ ನೋಡ್ತೀಯ ಬಿಗ್ ಬಾಸ್? ಏನು ಗಿಲ್ಲಿ ಗೆಲ್ಬೇಕು? ಅವ್ರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಹಿಂಗೆ ಮಾಡ್ತಾರೆ. ಏನು ನಿನ್ನ ಹೆಸರು? ಹರ್ಷ. ಬಿಗ್ ಬಾಸ್ ನೋಡ್ತೀರಾ? ಅಂಕಲ್ ನೋಡ್ತೀವಿ. ಜೋರಾಗಿ ಮಾತಾಡ್ಬೇಕು. ನೋಡ್ತೀವಿ. ಸೀಸನ್ 12 ನಡೀತಾ ಇದೆ. ನಡೀತಾ ಇದೆ. ಗಿಲ್ಲಿ ಅಂದರೆ ತುಂಬ ಇಷ್ಟ. ಅವ್ರು ಇಲ್ಲ ಅಂದಿದ್ದಿದ್ರೆ ಈ ಸೀಸನೇ ಇರ್ತಿರ್ಲಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಬಿಕಾಸ್ ಅಷ್ಟು ಅವ್ರು ಮಾಡೋ ಕಾಮಿಡಿ ಆಗಿರಲಿ, ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಆಗಿರಲಿ ಎಲ್ಲ ಚೆನ್ನಾಗಿದೆ. ಅವ್ರದ್ದು ಮತ್ತು ರಕ್ಷಿತಾದು ನೆಕ್ಸ್ಟ್ ಲೆವೆಲ್ ಬರ್ತಿದೆ. ಅವ್ರದ್ದಿಬ್ರದ್ದು ಸಕ್ಕತ್ತಾಗಿರುತ್ತೆ. ಕಾಮಿಡಿ ಆಗಿರಲಿ ಏನೋ ಒಂದಾಗಿರಲಿ. 37 crore ಪ್ಲಸ್ ಓಟ್ಸ್ ಗಿಲ್ಲಿಗೆ ಬಿಟ್ಟರೆ ಬೇರೆ ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ ಅಂತ ಅನಿಸುತ್ತೆ ಅಷ್ಟೇ. ಅಶ್ವಿನಿ ಯಾಕೆ ಗೆಲ್ಬಾರ್ದು? ಅಶ್ವಿನಿ ಗಿಲ್ಲಿಲ್ಲ ಅಂದಿದ್ದಿದ್ರೆ ಅಶ್ವಿನಿನೂ ಇರ್ತಾ ಇರಲಿಲ್ಲ. ಗಿಲ್ಲಿನೇ ಅಲ್ವಾ ಅಶ್ವಿನಿಗೆ ಟಾಂಟ್ ಕೊಟ್ಟು ಅಶ್ವಿನಿ ಏನಂತ ತೋರಿಸಿರೋದು ಅಷ್ಟೇ. ಫೈನಲ್ ಏನು ಯಾರು ಗೆಲ್ಬೇಕು? ಒಂದು ಕೈಯಲ್ಲಿ ರಕ್ಷಿತಾ, ಒಂದು ಕೈಯಲ್ಲಿ ಗಿಲ್ಲಿ ಇರ್ತಾರೆ. ಗಿಲ್ಲಿ ಗೆಲ್ತಾರೆ ಆಬ್ವಿಯಸ್ಲಿ. ಯಾರು? ರಘು. ರಘುನೂ ಅಷ್ಟೇ. ರಕ್ಷಿತಾ ಇರಲಿಲ್ಲ ಅಂದಿದ್ದಿದ್ರೆ ರಘುನೂ ಇರ್ತಾ ಇರಲಿಲ್ಲ. ಹೆಸರು? ಹಾಂ? ಹೆಸರು ನಿಮ್ಮ ಹೆಸರು? ನಮ್ಮ ಹೆಸರು ಲಿಖಿತಾ ಅಂತ. ಸರ್ ಸೆಕೆಂಡು ಬಿಗ್ ಬಾಸಲ್ಲಿ 12 ಸೀಸನಲ್ಲಿ ಸೆಕೆಂಡು ರಕ್ಷಿತಾ ಗೆಲ್ಲಬೇಕು ಸರ್. ಹೆಂಗೆ ಅಂದರೆ ರಕ್ಷಿತಾ ಇವಾಗ ಯಾರಿಗಾರ ಕಂಪೇರ್ ಮಾಡಿದ್ರೆ, ಇವಾಗ ಅಶ್ವಿನಿ ಆಗಲಿ, ಮೂಟೆಂಟ್ ರಘು ಆಗಲಿ, ಯಾರಿಗಾರ ಧನುಷ್ಗೆ, ಕಾವ್ಯಗೆ ಯಾರಿಗಾರ ಕಂಪೇರ್ ಮಾಡಿದ್ರೆ, ರಕ್ಷಿತಾ ಆ ಏಜ್ಗೆ ಆ ಲಿಮಿಟ್ ಇಲ್ದಲೇ ಬಂದು ಅಷ್ಟುವರೆಗೂ ಅವ್ರ ಹತ್ರ ಎಲ್ಲ ಫೈಟ್ ಮಾಡ್ಕೊಂಬಂದು ಜಗಳ ಆಗಲಿ ಏನೇ ಆಗಲಿ, ಎಷ್ಟು ಸುದೀಪ್ ಸರ್ ಹತ್ರ ಏನೇ ಹೇಳ್ಸ್ಕೊಂಡ್ರು ತಿರ್ಗಾ ಸರಿ ಸರ್ ಅಂತ ಜೀವನ ಮಾಡ್ತಿದ್ದಲ್ಲ, ಅವಳು ಪ್ರೆಸೆಂಟ್ ಹೆಂಗಿದ್ದಲ್ಲೋ ಹಂಗೆ ಬಿಗ್ ಬಾಸಲ್ಲೂ ಲೀವ್ ಮಾಡ್ತಿದ್ದಲ್ಲ. ಓಕೆನಾ? ಕಾಮಿಡಿ ಆಗಲಿ, ಇವಾಗ ಅವಳು ಮನೆಯಿಂದ ಆಚೆ ಬಿಗ್ ಬಾಸಿಂದ ಆಚೆ ಹೋದ್ಲು ಅಂದ್ರು ಅಂದರೆ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಹೆಂಗಂದರೆ ಒಂದು ಪ್ರೆಸೆನ್ಸ್ ಇತ್ತು ಅಂತ, ಅದಕ್ಕೋಸ್ಕರ ಎಲ್ಲರೂ ಮಿಸ್ ಮಾಡ್ಕೋತಾರೆ. ಅವಳು ಹೆಂಗೆ ಅಂದರೆ ಆ ಏಜ್ಗೆ ಇದಾಗಿ ಬಂದಿದ್ದಲ್ಲಲ್ವ ರಕ್ಷಿತಾ. ಮತ್ತು ಏನಪ್ಪ, ಅವಳು ಇವಾಗ ಅವ್ರ ಹತ್ರ ಯಾರ ಹತ್ರನಾರ ತುಂಬ ಜಗಳ ಆಡಲಿ ಸರ್. ಓಕೆನಾ? ತಿರ್ಗಾ ನೆಕ್ಸ್ಟು ಅವ್ರು ಏನಾರ ಬೇಜಾರಿರಲಿ, ಅವ್ರು ಬೇರೆಯವ್ರ ಹತ್ರ ಜಗಳ ಇರಲಿ, ಊಟ ತಿಂದೇ ಇರಲಿ, ಇವಳೇ ಹೋಗಿ ಇದು ಮಾಡಿಕೊಡ್ತಾರೆ, ಊಟ ತಿನ್ನಿ ಅದು ಇದು ಅಂತ ಸಪೋರ್ಟ್ ಮಾಡ್ತಾಳೆ. ಅದು ನಾರ್ಮಲ್ ಹ್ಯೂಮನ್ಗಿರೋ ಕೈಂಡ್ನೆಸ್ಸು ಸರ್. ನಿಜ ಹುಡುಗಿ ಗೆಲ್ಲೇಬೇಕು. ಸೆಕೆಂಡು ಗಿಲ್ಲಿ ಗೆಲ್ಲೋದು ಪಕ್ಕ ಫಸ್ಟು. ಅದಕ್ಕೋಸ್ಕರ ನಮಗೆ ಸೆಕೆಂಡು ರಕ್ಷಿತಾ ಗೆಲ್ಲೇಬೇಕು ಸರ್. ಅದಕ್ಕೆ ರಕ್ಷಿತಂಗೆ ಒಂದು ಲೈನ್ ಬರೆದಿದ್ದೀನಿ, ಅದೊಂದು ಹೇಳ್ತೀನಿ. ಏ ರಕ್ಷು, ನಿಂಗಿದೆ ಫುಲ್ ಜೋಶು, ನೀನೇ ನನ್ನ ಕ್ರಶ್ಶು, ನಿನ್ನ ಮನಸ್ಸೇ ನಂಗೆ ಖುಷು, ನಿನ್ನ ಕಪ್ ಸೆಕೆಂಡ್ ಗೆಲ್ಲೋದೇ ನನ್ನ ಒಂದು ವಿಶ್ಶು. ಓಕೆನಾ ಸರ್? ರಕ್ಷಿತಾ ಸೆಕೆಂಡ್ ಬರಲೇಬೇಕು ಸರ್, ಅದೇ ನನ್ನ ಖುಷಿ. ಗೌತಮ್. ಹೇಳಿ ಯಾರು ಗೆಲ್ಬೇಕು? ನಮ್ಮ ಪ್ರಕಾರ ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿನೇ ಗೆಲ್ಲೋದು. ಬಿಕಾಸ್ ಅವ್ನ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ಆಚೆಗಡೆ. ಅವ್ನು ಬಂದು ನೋಡಿದಾಗ ಫುಲ್ ಶಾಕ್ ಆಗಿಬಿಡ್ತಾನೆ. ಅದು ಇನ್ಸ್ಟಾದಲ್ಲಿ ಬೇರೆ 1.5 million ಫಾಲೋವರ್ಸ್ ಆಗಿದ್ದಾರೆ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅವ್ನಿಗೆ. 37+ crore ಓಟ್ಸ್. ಇವಾಗಿನ್ನ ಜಾಸ್ತಿ ಆಗಿರುತ್ತೆ. 10 o'clock ತನಕ ಕ್ಲೋಸ್ ಆಗಿರುತ್ತೆ ಆಲ್ರೆಡಿ. ಬಟ್ ಅವನೇ ಗೆಲ್ಲೋದು. ನಮ್ಗೆ ಅದೆಲ್ಲ ಗೊತ್ತು. ಡಮಾಲ್ ಡಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದು ಪಕ್ಕ. ದೊಡವ ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು, ನಮ್ಮಪ್ಪ ರಾಜ, ಕೊತ್ಮುರಿ ಬೀಜ, ಸಾರ್ಗಕ್ಕ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಥ್ಯಾಂಕ್ ಯು. ಮೇಡಮ್ 12 ಸೀಸನ್ ಬಿಗ್ ಬಾಸ್ ನಡೀತದೆ, ಯಾರು ಗೆಲ್ಬೇಕು? ಎಲ್ಲರೂ ಅಶ್ವಿನಿ ಗೆಲ್ಬೇಕು ಅಂತ ಇದ್ದಾರೆ. ಸರ್ ಗಿಲ್ಲಿನೇ ಗೆಲ್ಲಬೇಕು. ಏಕೆಂದರೆ ಸ್ಟಾರ್ಟಿಂಗಿಂದ ಎಂಟರ್ಟೈನ್ಮೆಂಟ್ ಕೊಟ್ಟಿರೋದೇ ಗಿಲ್ಲಿ. ನಗ್ಸಿದ್ದಾನೆ, ಕಾಮಿಡಿ ಮಾಡ್ತಾ ಇದ್ದಾನೆ ಚೆನ್ನಾಗಿ. ಎಲ್ಲರೂ ನೋಡ್ತಾ ಇರೋದೇ ಗಿಲ್ಲಿಗೋಸ್ಕರ. ಆಲ್ಮೋಸ್ಟ್ ಗೆಲ್ಲೋದೇ ಗಿಲ್ಲಿ. ರಘು ಯಾಕೆ ಗೆಲ್ಬೇಕು? ಸರ್ ರಘು ಆಡ್ತಿದ್ದಾನೆ, ಇಲ್ಲ ಅಂತಲ್ಲ. ಅಂದರೆ ನೆಕ್ಸ್ಟ್ ಓಕೆ, ಗಿಲ್ಲಿಗಿಂತ ಏನು ಕಂಪೇರ್ ಮಾಡಿಕೊಂಡ್ರೆ ಗಿಲ್ಲಿಗಿಂತ ಏನು ಆಡ್ತಿಲ್ಲ ಸರ್. ಎಷ್ಟು ಓಟ್ ಬಂದಿದೆ ಸರ್ ಗಿಲ್ಲಿಗೆ ಬಂದಿದೆ, ನಿನ್ನೆ ತಾನೇ ತೋರಿಸಿದ್ರಲ್ಲ ಸರ್, ಅಷ್ಟೊಂದು ಓಟ್ ಬಂದಿದೆ ಅನ್ಕೋಬೇಕು. ನಾವು ಅನ್ಕೊಂಬಿಟ್ಟಿದ್ದೀವಿ ಸರ್ ಆಲ್ರೆಡಿ ಅವನೇ ವಿನ್ನರ್ ಅಂತ. ಗಿಲ್ಲಿನೇ ವಿನ್ನರ್ ಗಿಲ್ಲಿ ಏನಕ್ಕೆ ವಿನ್ ಆಗಬೇಕು? ಹೇಳಿ ಒಂದು 2 ಪಾಯಿಂಟ್. ಸರ್. ಅವನು ಚೆನ್ನಾಗಿ ಆಡ್ತಿದ್ದಾನೆ, ನಗಿಸ್ತಿದ್ದಾನೆ, ಮತ್ತು ಎಲ್ಲರಿಗೂ ಟ್ಯಾಂಕ್ ಕೊಡ್ತಿದ್ದಾನೆ, ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾನೆ. ಪ್ರತಿಯೊಂದರಲ್ಲೂ ಗಿಲ್ಲಿ ಇದ್ದಾನೆ. ಏನರಲ್ಲಿ ಇಲ್ಲ ಸರ್ ಗಿಲ್ಲಿ. ಒಂದು ಗೇಮ್ ಆಡ್ತಾನೆ, ಇದು ಕಿಚ್ಚ ಸುದೀಪ್ದು ಇದು ತೊಗೊಂಡಿದ್ದಾನೆ, ಚಪ್ಪಾಳೆ ತೊಗೊಂಡಿದ್ದಾನೆ, ಮತ್ತು ಇದಾಗಿದ್ದಾನೆ, ಕ್ಯಾಪ್ಟನ್ಸಿ ಆಗಿದ್ದಾನೆ. ಅವನು ಏನರಲ್ಲಿ ಇಲ್ಲ ಸರ್, ಎಲ್ಲದರಲ್ಲೂ ಇದ್ದಾನೆ. ಅವನು ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಗಿಲ್ಲಿನೇ ವಿನ್ನರ್. ನಾವು ವೋಟ್ ಮಾಡಿದ್ದೀನಿ ಸರ್. 99 ಫುಲ್ ಗಿಲ್ಲಿ ಅಂತ ಹೇಳ್ತಿದ್ದೀನಿಲ್ಲ ಸರ್. ಗಿಲ್ಲಿಗೆ ಮಾಡೋಕ್ಕೆ ಸಾಧ್ಯ. ಆಲ್ಮೋಸ್ಟ್ 99% ಎಲ್ಲರೂ ಗಿಲ್ಲಿಗೆ ಮಾಡೋಕ್ಕೆ ಸಾಧ್ಯ.
ಗಿಲ್ಲಿನೇ ವಿನ್ನರ್, ಗಿಲ್ಲಿನೇ ಗೆಲ್ಲಬೇಕು, ಗಿಲ್ಲಿನೇ ಗೆಲ್ತಾನೆ ಸರ್. ನಿಮ್ಮ ಹೆಸರು ಪುಷ್ಪ. ಸರ್ ಬಿಗ್ ಬಾಸ್ 12 ಸೀಸನ್ ನಡೀತಾ ಇದೆ, ಎಲ್ಲ ಗಿಲ್ಲಿ ಗೆಲ್ಬೇಕು ಅಂತ ಇದ್ದಾರೆ. ಯಾಕೆ ಅಶ್ವಿನಿ ಯಾಕೆ ಗೆಲ್ಬಾರ್ದು, ರಘು ಯಾಕೆ ಗೆಲ್ಬಾರ್ದು? ಸರ್ ಗಿಲ್ಲಿ ಅಂದರೆ ಆಲ್ರೆಡಿ ಅವನು ಫುಲ್ ಫೇಮಸ್ ಆಗಿಬಿಟ್ಟಿದ್ದಾನೆ ಕಾಮಿಡಿ ಕಿಲಾಡಿಯಲ್ಲಿ ಮತ್ತು ಇದ್ರು ಯಾವುದು ಶೋ DKDಯಲ್ಲಿ ಬಂದು ಕೆಲವೊಂದು ಸಲ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ. ಆಲ್ರೆಡಿ ಫಾಲೋವರ್ಸ್ ಜಾಸ್ತಿ ಇದೆ. ನಾನು ಸುಮಾರು ಗುಲ್ಬರ್ಗದಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಓಡಾಡಬೇಕಾದ್ರೆ ಯಾವುದೇ ಕ್ಯಾಬಲ್ಲಿ ಓಡಾಡಲಿ, ಆಟೋದಲ್ಲಿ ಓಡಾಡಲಿ, ಸರ್ ಗಿಲ್ಲಿ ಚೆನ್ನಾಗಿ ಮಾಡ್ತಾನೆ, ಗಿಲ್ಲಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ ಜನ. ಅದಕ್ಕಾಗಿ ಆಟನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಡಿದ್ದಾನೆ ಅವನು. ಮತ್ತು ಅಶ್ವಿನಿಗೆ ಅವ್ರದ್ದು ಏನು ಅಂತಕ್ಕಂಥದ್ದನ್ನು ಗಿಲ್ಲಿ ಆವಾಗವಾಗ ಟಾಂಗ್ ಕೊಟ್ಟು ಅವ್ರದ್ದೆಲ್ಲ ಅವನು ಬಯಲಿಗೆಳೆದಿದ್ದಾನೆ. ಅವ್ರ ವಿಷಯಗಳನ್ನು, ಅವ್ರ ಕೆಲವೊಂದು ಆಟವನ್ನು ಇಲ್ಲಿದ್ದವರೆಗೆ ರಕ್ಷಿತಾ ಕೂಡ ಚೆನ್ನಾಗಿ ಆಡ್ತಾ ಇದ್ದಾಳೆ. ಬಟ್ ರಕ್ಷಿತಾ ಗಿಲ್ಲಿ ಇಬ್ಬರು ನಡುವೆ ಫೈಟ್ ನನ್ನ ಅನಿಸಿಕೆ. ಆದರೆ ಗಿಲ್ಲಿ ಗೆಲ್ಲಬೇಕು ಅಂತ ನನ್ನ ಅನಿಸಿಕೆ. ನಾವು ಗಿಲ್ಲಿಗೆ ವೋಟ್ ಮಾಡ್ತಾಯಿದ್ವಿ, ನಮ್ಮ ಮನೆಯವರೆಲ್ಲ ಗಿಲ್ಲಿಗೆ ಮಾಡ್ತಾಯಿದ್ದಾರೆ. ಸರ್ ನಿಮ್ಮ ಹೆಸರು? ಕರ್ಣಯ್ಯ, KB ಹಿರೇಮಠ ಅಂತ. ಗಿಲ್ಲಿ 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 ಬಿಗ್ ಬಾಸಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ರು ಏನು ಮಾಡ್ತಾರೆ ಅನ್ನೋದು. ಸೊ ಅದಕ್ಕೆ ಬಿಗ್ ಬಾಸ್ ಇಷ್ಟ. ಯಾರು ಗೆಲ್ಬೇಕು? ಗಿಲ್ಲಿ. ಏನಕ್ಕೆ ಗಿಲ್ಲಿನೇ ಗೆಲ್ಬೇಕು? ಯಾಕಂದರೆ ಅವರು ಮೊದಲಿಂದನೂ ಕಷ್ಟದಿಂದನೇ ಬಂದಿದ್ದಾರೆ ಆ್ಯಂಡ್ ಅವರು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಮತ್ತು ಯಾರಿಗಾದ್ರೂ ಒಬ್ರಿಗೆ ನೋವು ಮಾಡಿದಾಗ ಅವರು ಮತ್ತೆ ಅದನ್ನು ಸಾರಿ ಕೇಳ್ತಾರೆ ಹೋಗಿ. ಅವರೆಲ್ಲ ಕ್ವಾಲಿಟಿ ಇಷ್ಟ ಆಯಿತು, ಅದಕ್ಕೆ ಗಿಲ್ಲಿ ಅವ್ರು ಗೆಲ್ಲಬೇಕು. ಗಿಲ್ಲಿ ಗೆದ್ರೆ ಏನಂತ ಹೇಳ್ತಾರೆ? ಗಿಲ್ಲಿ ಗೆದ್ರೆ ಓಕೆ. ಗಿಲ್ಲಿ ಗೆದ್ರೆ ನಿಮ್ಗೆ ಏನಮ್ಮ ಸಿಗುತ್ತೆ? ಗಿಲ್ಲಿ ಗೆದ್ರೆ ನಮ್ಗೇನು ಸಿಗಲ್ಲ, ಹಂಗನ್ಬಿಟ್ಟು ಬೇರೆಯವ್ರು ಗೆದ್ರೂ ನಮ್ಗೇನು ಸಿಗಲ್ಲಲ್ಲ. ಸೊ ಗಿಲ್ಲಿ ಇಲ್ಲಿ ಆ ಒಳ್ಳೆ ಕ್ವಾಲಿಟಿ ಇದೆ, ಸೊ ಅದಕ್ಕೆ ಅವರೇ ಗೆಲ್ಲಬೇಕು. ಏನಿಲ್ಲ ಸರ್. ಪ್ರೀತಿ, ಏನು ಓದ್ತಾ ಇದ್ದೀರಾ? 8th. ಗಿಲ್ಲಿ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು? ಅಂದರೆ ಗಿಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಯಾರ ಥರನೂ ಅಂದರೆ ಇದನ್ನ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದಕ್ಕೆ ಗಿಲ್ಲಿ ಗೆಲ್ಲಬೇಕು. ನಮ್ಮ 99 ಓಟ್ಸೂ ಗಿಲ್ಲಿಗೇನೆ. ಹೌದಾ? ಹ್ಮ್. ಏನಂತದ್ದು ಗಿಲ್ಲಿ ತುಂಬಾ ಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ರೀತಿ? ಯಾಕಂದರೆ ಅವ್ರು ಇರೋದನ್ನ ಇದ್ದಂಗೆ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದಕ್ಕೆ ಗಿಲ್ಲಿ ಕಂಡ್ರೆ ತುಂಬ ಇಷ್ಟ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಇಲ್ಲ, ಅವ್ರು ಯಾಕೆ ಗೆಲ್ಬಾರ್ದು? ಗಿಲ್ಲಿ ಗೆಲ್ಲಬೇಕು ಅಷ್ಟೇ. ಅವ್ರು ನೆಕ್ಸ್ಟ್ ರನ್ನರ್ ಅಪ್ ಆಗಲಿ ಪರವಾಗಿಲ್ಲ. ಗಿಲ್ಲಿನಲ್ಲಿ ಏನೇನು ಇಷ್ಟ ಆಯಿತು? ಅಂದರೆ ಅವ್ರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಮತ್ತು ಇರೋದನ್ನ ಡೈರೆಕ್ಟಾಗಿ ಹೇಳ್ತಾರೆ ಜನರಿಗೆ, ಅಷ್ಟೇ. ನಿಮ್ಮ ಹೆಸರು? ಸ್ನೇಹ. ಸರ್ ಇವತ್ತು ಫಿನಾಲೆ ಆ್ಯಕ್ಚುಲಿ ಬಿಗ್ ಬಾಸ್ ಎಲ್ಲ ಸೀಸನ್ಗಿಂತ ಈ ಸೀಸನ್ 12 ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸೊ ಹಾಗಾಗಿ ಈ ಸರಿ ನನ್ನ ಪ್ರಕಾರ ಇರೋ 6 ಕಂಟೆಸ್ಟೆಂಟ್ಗಳು ಟಫ್ ಇದ್ದಾರೆ. ಆದರೂ ಸ್ಟಿಲ್ ಗಿಲ್ಲಿ ಮಾಡೋ ಸ್ಟ್ರಾಟರ್ಜಿ ಮತ್ತು ಅವನಿಗಿರೋ ಮೈಂಡ್ ಗೇಮು, ಸೊ ಇದೆಲ್ಲ ಅವನ ಗೇಮ್ಗೆ ಹೆಲ್ಪ್ ಆಗುತ್ತೆ. ಮೇ ಬಿ ಅವನೇ ಗೆಲ್ಲುವ ಎಲ್ಲ ಸಂಭವಗಳು ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಅವನೇ ಗೆದ್ದು ಬರಲಿ ಅಂತ ನಾನು ಆಶಿಸ್ತೀನಿ. ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು? ಅಶ್ವಿನಿ ಗೌಡ ಅವ್ರದ್ದು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ. ಕನ್ನಡನ ನೆಟ್ಟಿಗೆ ಬರ್ದೇನೆ ಇದ್ಮೇಲೆ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೆಂಗಾಗ್ಲಿಕ್ಕೆ ಸಾಧ್ಯ ಅನ್ನೋದು ನಮ್ಮದೊಂದು ಪ್ರಶ್ನೆ. ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಇದ್ದೀವಿ, ನಾವು ಕನ್ನಡದ ಮಕ್ಕಳೇ, ನಾವೇನು ಕನ್ನಡದವ್ರ ಬೆಲ್ದೇ ಬೇರೆ ಏನಲ್ಲ. ಕನ್ನಡ ನಮಗೂ ಇಷ್ಟ, ಕನ್ನಡನ ನಾವು ಬೆಳೆಸ್ತೀವಿ, ಕನ್ನಡನ ಎಲ್ಲರೂ ಬೆಳೆಸ್ತಾರೆ. ಆದ್ರೂ ಅವರ ವರ್ತನೆ ಆವಾಗ ಒಂಥರ ಇವಾಗ ಒಂಥರ, ಕೋಪ ಅದು ಸ್ವಲ್ಪ ತಾಳ್ಮೆ ತಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತೀನಿ. ಆ ಕೋಪನೇ ಅವರಿಗೆ ಮುಳ್ಳಾಗುವ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ಲುವ ಎಲ್ಲ ಸಂಭವ ಜಾಸ್ತಿ ಇದೆ. ಗಿಲ್ಲಿ ಅನ್ನೋದೇ ನಮ್ಮ ಆಸೆ ಕೂಡ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅನಂತ್ ಅಂತ ಸರ್. ಹೇಳಿ ವಸಂತರೇ, ಇದು ಬಿಗ್ ಬಾಸ್ ನೋಡ್ತೀರಾ? ಸರ್ ನೋಡ್ತಾ ಇದ್ದೀವಿ ಸರ್. ಯಾರು ತಿನಿಸಿಗೆ ಯಾರು ಗೆಲ್ಬೇಕು? ಸರ್ ನಾವು ರೆಕಮೆಂಡ್ ಮಾಡೋದು ಗಿಲ್ಲಿ ಅವರೇ ಸರ್. ಅಲ್ಲ, ಗಿಲ್ಲಿ ಏನಕ್ಕೆ ಗೆಲ್ಬೇಕು? ಗಿಲ್ಲಿ ಅವರು ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್. ಹಂಗಾಗಿ ಅವರೇ ಗೆಲ್ಲಬೇಕು. ಆಮೇಲೆ ಪ್ರತಿ ಬಿಗ್ ಬಾಸ್ ಸೀಸನಲ್ಲೂ ಯಾರು ಗೆಲ್ತಾರೆ ಅಂತ ಒಂದು ಯಾರಿಗೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಈ ಸರಿ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅವರೇ ಗೆಲ್ತಾರೆ ಅಂತ. ಅಶ್ವಿನಿ ಕನ್ನಡ ಹೋರಾಟ ಗೆಲ್ಬೇಕು. ಸರ್ ಅವರು ಮೋಸ್ಟ್ಲಿ ಸೆಕೆಂಡ್ ಬರ್ಬೋದು. ರಘು
ಅವರು ನಮ್ಮ ಇದರಲ್ಲಿ ಅವರಿಬ್ಬರೇ ಸರ್. ಅವ್ರಿಗೆ ಗಿಲ್ಲಿ ಕ್ವಾಲಿಟೀಸ್ ಏನು ಇಷ್ಟ ಆಯ್ತು ಅಂತ ಅವ್ರು ಗೆಲ್ಬೇಕು ಅಂತ? ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸರ್ ಅವರು. ಯಾರು? ಗಿಲ್ಲಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ರೈಮಿಂಗ್ ವರ್ಡ್ಸ್ ಮಾತಾಡೋದವರು ಎಲ್ಲ. ಅಂದರೆ ಅಲ್ಲಿ ಮಾತಾಡೋ ಇದಕ್ಕೆ ಹಂಗೆ ಇದು ಮಾಡಿಬಿಡ್ತಾರೆ ಅವರು. ನೀವು ಓಟ್ ಹಾಕ್ತಿದ್ದೀರಾ? ಹೌದು ಸರ್, ಓಟ್ ಹಾಕಿದ್ದೀನಿ. ಎಲ್ಲದರಲ್ಲೂ ವೋಟಿಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಅವ್ರದ್ದು. ಎಲ್ಲದರಲ್ಲೂ ವೋಟಿಂಗ್ಸ್ ನೋಡಿದ್ದೀನಿ, ಚೆನ್ನಾಗಿ ಬಂದಿದೆ ಸರ್. ಎಷ್ಟು ಓಟ್ ಹಾಕ್ತಿದ್ದೀರಾ ನೀವು? ಫುಲ್ ಗಿಲ್ಲಿ ಅವ್ರಿಗೆ. ಫೈನಲ್ ಏನು ಹೇಳ್ತೀರಾ? ಫೈನಲ್ಲಿ ಅವರೇ ಗೆಲ್ಬೇಕು ಸರ್. ನೀವೇನು ಹೇಳ್ತೀರಾ? ಸರ್ ಅದೇ ನಾವು ಲಾಸ್ಟು ವೀಕು ಎಪಿಸೋಡ್ ನೋಡಿದಾಗ ಗಿಲ್ಲಿಯವರು ಹೇಳಿದರು 2016ರಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ನಾನು ಸ್ಟ್ರಗಲ್ ಮಾಡಿದೆ, ಒಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಒಂದು ತಿನ್ನೋ ಅನ್ನೋಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಪ್ರತಿಯೊಂದು ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಹಂಗಾಗಿ ಒಬ್ಬ ಕಷ್ಟಪಟ್ಟಿದಂಥ ವ್ಯಕ್ತಿ, ಒಬ್ಬ ಬಂಡಲ್ ಆಫ್ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಹಿಂದೆ ಇಂಡಸ್ಟ್ರಿಗೆ ಬೇಕು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ. ಯಾಕಂದರೆ ಇವಾಗ ಅವ್ರಿಗಿರೋ ಟ್ಯಾಲೆಂಟ್ಗೆ ನಾವು ನೋಡ್ತಾ ಇದ್ದರೆ ಯಾರು ಒಬ್ಬ ಒಳ್ಳೆ ಒಳ್ಳೆ ಡೈರೆಕ್ಟ್ರಿಗೆ ಸಿಕ್ಬಿಟ್ರೆ, ಸೊ ಅವ್ರನ್ನ ನೀಟಾಗಿ ಪ್ರಿಪೇರ್ ಮಾಡಿಬಿಟ್ರೆ ಒಂದು ಒಳ್ಳೆ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಲಾವಿದರು ಸಿಗ್ತಾರೆ ಅಂದಂಗೆ ಆಗುತ್ತೆ. ಯಾಕಂದರೆ ಕಾಮಿಡಿ ಆಗ್ಬೋದು ಅಥವಾ ಯಾವ್ದಾದ್ರು ಒಂದು ಪ್ರಾಪರ್ಟಿದು ಒಂದು ಕಾಮಿಡಿ ಆಗ್ಬೋದು. ನಾವು ಪ್ರತಿ ಸೀಸನಲ್ಲೂ ಜೀ ಕನ್ನಡದಿಂದನೂ ಪ್ರತಿ ಇದರಲ್ಲೂ ನೋಡ್ಕೊಂಬರ್ತಾ ಇದ್ದೀವಿ. ಸೊ ಹಂಗಾಗಿ ಡೇ 1ಇಂದ ಟಿಲ್ ಲಾಸ್ಟ್ ಎಪಿಸೋಡ್ವರೆಗೂ ಯಾರೇ ಜನ ಕೇಳಿದ್ರು, ಸೋಷಿಯಲ್ ಮೀಡಿಯಾ ಆಗಲಿ, ನ್ಯೂಸ್ ಚಾನಲ್ ಆಗಲಿ, ವಿದೇಶದಿಂದೆಲ್ಲ ವಿಶ್ ಮಾಡೋರು ಇದ್ದಾರೆ ಗಿಲ್ಲಿಗೋಸ್ಕರ. ಸೊ ನಾವು ಲಾಸ್ಟ್ ಸೀಸನ್ಗೆಲ್ಲ ನೋಡಿದ್ರೆ ಯಾವ ಬೇರೆ ದೇಶದಿಂದನೂ ಯಾರು ಕಂಟೆಸ್ಟೆಂಟ್ಗೂ ಈ ಥರ ಎಲ್ಲ ಮಾಡಿಲ್ಲ. ಸೊ ಹಂಗಾಗಿ ಈಸ್ ದ ಡಿಸರ್ವಿಂಗ್ ಪರ್ಸನ್. ಸೊ ಬಿಗ್ ಬಾಸ್ ವಿನ್ನರ್ಗೆ ಅವನು ಡಿಸರ್ವಿಂಗ್ ಪರ್ಸನ್ನು. ಸೊ ಒಂದು ಬಡವ್ರ ಮಕ್ಕಳು ಬೆಳಿಬೇಕು. ಸೊ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಒಂದು ಪ್ರಶ್ನೆ ಆದರೆ, ಇನ್ನೊಂದು ಕಡೆ ಸುಮ್ಮನೆ ಬಡವ ಆಗಿದ ತಕ್ಷಣ, ಚಾನ್ಸ್ ಕೊಟ್ಟಿದ ತಕ್ಷಣ ಅವ್ರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತಂದರೆ ಅವ್ರು ಬಂದು ವೇಸ್ಟು. ಸೊ ಅದ್ರ ಜೊತೆಗೆ ಟ್ಯಾಲೆಂಟ್ ಇದೆ, ಒಳ್ಳೆ ಕತೆ ಬರೀತಾರೆ, ಡೈರೆಕ್ಷನ್ನು ಡಿಪಾರ್ಟ್ಮೆಂಟ್ ಅದರಲ್ಲೂ ಅವರು ಮುಂದೆ ಇದ್ದಾರೆ. ಸೊ ಹಂಗಾಗಿ ಅಂಥ ವ್ಯಕ್ತಿ ಬಿಗ್ ಬಾಸ್ ಗೆಲ್ಲೋದ್ರಲ್ಲಿ ಒಂದು ಅರ್ಥ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಸರ್ ನಾನು ಹಾಕಿದ್ದೀನಿ ಸರ್. ನಾನು ಆಲ್ರೆಡಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ, ನಾನು ಯಾವ ಸೀಸನ್ಗೂ ಯಾವತ್ತೂ ಓಟ್ ಹಾಕಿಲ್ಲ. ಈ ಸೀಸನ್ಗೆ ನಾನು ಓಟ್ ಹಾಕಿದ್ದೀನಿ. ಹಾಂ, ಈ ಸರಿನೇ ಎಲ್ಲ ಓಟ್ ಹಾಕಿರೋದು. ಸೊ ಈ ವರ್ಷದ ಬಿಗ್ ಬಾಸು ಹೇಳ್ಬೇಕಂದ್ರೆ ಬಿಗ್ ಬಾಸಿಂದ ಗಿಲ್ಲಿ ಅಲ್ಲ, ಗಿಲ್ಲಿಯಿಂದ ಬಿಗ್ ಬಾಸ್ ಅಂದರೂ ತಪ್ಪಾಗಲ್ಲ. ಕಂಟಿನ್ಯೂಸ್ ಆಗಿ ನೋಡ್ತಾ ಇದೀವಿ ಅಂದರೆ ಗಿಲ್ಲಿನೇ ಕಾರಣ. ಒಂದಿನೂ ಬಿಡ್ದಂಗೆ ನೋಡ್ತಾ ಇದ್ದೀವಿ ಅಂದರೆ ಗಿಲ್ಲಿನೇ ಕಾರಣ. ಸರಿ, ನೀವೇನು ಹೇಳ್ತೀರಾ? ನಮಗೆ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಯಾಕೆ ಗೆಲ್ಬೇಕು? ಅಶ್ವಿನಿ ಯಾಕೆ ಗೆಲ್ಬಾರ್ದು? ರವಿ ಯಾಕೆ ಗೆಲ್ಬಾರ್ದು? ಅಕ್ಷತಾ ಯಾಕೆ ಗೆಲ್ಬಾರ್ದು? ಗಿಲ್ಲಿ ಆದರೆ ಎಂಟರ್ಟೈನ್ ಮಾಡ್ತಾನೆ, ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡಿ. ಎಲ್ಲ ಆಟದಲ್ಲೂ ಆಡ್ತಾನೆ. ಓಟ್ 99 ಅವನಿಗೆ ಹಾಕಿದ್ವಿ. ಹೌದಾ? ಮತ್ತೆ ಏನು ಹೇಳ್ತೀರಾ? ಅಷ್ಟೇ ಇಲ್ಲ. ಫೈನಲಿ ಏನು ಹೇಳ್ತೀರಾ? ಫೈನಲಿ ಪ್ರತಿಯೊಬ್ಬರು ಬಿಗ್ ಬಾಸಲ್ಲಿರೋ ಪ್ರತಿಯೊಬ್ಬರು ಕೂಡ ಕನ್ನಡಿಗರೇ. ಸೊ ನಾವು ಯಾವ ಸ್ಟೇಟಿಂದನೂ ಬಂದಿಲ್ಲ. ಬಟ್ ಏನಂದರೆ ಅವರು ರಕ್ಷಣಾ ವೇದಿಕೆಯಲ್ಲಿ ಗುರುತಿಸ್ಕೊಂಡಿಲ್ಲ ಅನ್ನೋದೊಂದು ಬಿಟ್ಟರೆ ಅವರು ಕನ್ನಡಿಗರೇ, ಅವ್ರ ಮಾತೃಭಾಷೆನೂ ಕನ್ನಡನೇ. ಸೊ ಹಂಗಾಗಿ ಅವರ ಟ್ಯಾಲೆಂಟ್ಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಸೊ ಎಲ್ಲರನ್ನೂ ಒಂದು ಪ್ರೋಗ್ರಾಮ್ ಆಗಲಿ, ಒಂದು ಸ್ಪೋರ್ಟ್ಸ್ ಅಂತ ಆಗಲಿ, ನಾವು ಫಸ್ಟ್ ಪ್ರೈಸ್ ಅಂತ ಒಬ್ರಿಗೆ ನಾವು ಕೊಡೋದಕ್ಕಾಗಲ್ಲ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಯಾರಾದರೂ ಒಬ್ಬರೇ ಬರಬೇಕು, ಒಂದಾದಮೇಲೆ ಸೆಕೆಂಡ್ ಅಂತಲೇ ಬರೋದು. ಸೊ ಹಂಗಾಗಿ ಎಲ್ಲರನ್ನೂ ಹೊರತುಪಡಿಸಿದ್ರೆ ಗಿಲ್ಲಿ ಇಸ್ ದ ಬೆಸ್ಟು. ಸೊ ಅದಾದಮೇಲೆ ಇನ್ನು ವೋಟಿಂಗ್ ಪ್ರಕಾರ ಜನ ಹೋಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮಳವಳ್ಳಿಯವರ ನಿಮ್ಮ 3 ಜನ? ಸರ್ ಇಲ್ಲ ಸರ್, ನಾನು ಕುಣಿಗಲ್ಲು ಸರ್, ತುಮಕೂರು ಡಿಸ್ಟಿಕ್. ಸರ್ ನಾವು ನೀವು ಮಳವಳ್ಳಿಯವರ? ಇಲ್ಲ ಆ ಥರ ಊರಿಗೆ ಅಂತಲೇ ಸಪೋರ್ಟ್ ಮಾಡ್ಬೇಕಂತ ಇಲ್ಲ. ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ಸಪೋರ್ಟ್ ಸರ್. ಊರು ಕ್ಯಾಸ್ಟಿಸಮ್ಮು ಅವೆಲ್ಲ ಏನೂ ಇಲ್ಲ. ಇವಾಗ ನೋಡಿ, ನಾವು ಕುಣಿಗಲ್ಲು, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೊ ಏನಂದರೆ ಅವರಲ್ಲಿ ಒಂದು ಕಲೆ ಇದೆ, ಒಂದು ಟ್ಯಾಲೆಂಟ್ ಇದೆ. ಸೊ ಅದು ಆಚೆ ಬರಲಿ. ಸೊ ಅದು ಜನ ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಕ್ತಿ ಆಗಲಿ ಅಂತ ನಾವು ಕೇಳ್ತೀವಿ. ಈಗ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತಾ ಇರ್ತೀವಲ್ಲ, ನಾವು ನೋಡ್ದಂಗೆ ದರ್ಶನ್ ಸರ್ಗಾಗಲಿ, ಸುದೀಪ್ ಸರ್ಗಾಗಲಿ, ಅವ್ರಿಗಿರೋ ಫಾಲೋವರ್ಸ್ ಬಿಟ್ಟರೆ ನೆಕ್ಸ್ಟು ಇವ್ರಿಗೆ ನಾವು ನೋಡ್ತಾ ಇರೋದು. ಈವನ್ ಗೋಲ್ಡನ್ ಸ್ಟಾರ್ ಗಣೇಶು, ದುನಿಯಾ ವಿಜಯ್ ಅವ್ರಿಗೂ ಕೂಡ ಇಲ್ಲ. ಸೊ ಆ ಥರ ಒಂದು ಫಾಲೋವರ್ಸ್ಗಳು ಆಗ್ಬಿಟ್ಟಿದ್ದಾರೆ ಗಿಲ್ಲಿಗೆ. ಸೊ ಸುಮ್ಮನೆ ಅಂತೂ ಯಾರೂ ಫಾಲೋ ಮಾಡಲ್ಲ. ಸೊ ನೋಡ್ತಿದ್ದಾರೆ ಜನ ಎಲ್ಲ, ಯಾರೂ ದಡ್ರಲ್ಲ.
ಯಾರಲ್ಲಿ ಏನಿದೆ ಟ್ಯಾಲೆಂಟು, ಯಾರನ್ನ ಬೆಳೆಸ್ಬೇಕು ಅನ್ನೋದು ಕರ್ನಾಟಕ ಜನತೆ ಗೊತ್ತಿರುತ್ತೆ. ಜೈ ಗಿಲ್ಲಿ, ಜೈ ಕರ್ನಾಟಕ, ಜೈ. ನೋಡಿದ್ರಲ್ಲ, ಖಾಸಗಿ ಚಾನಲ್ನಲ್ಲಿ ಪ್ರಸಾರ ಆಗ್ತಿರುವಂಥ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಜನಾಭಿಪ್ರಾಯವನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಮಹಿಳೆಯರು, ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಗಿಲ್ಲಿ 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 ಎನ್ನುವಂತಹ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಹೊರತು ಆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ ಹೊರತು ಬೇರೆ ಯಾರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ. ಅಷ್ಟು ಕ್ರೇಜನ್ನು ಹುಟ್ಟಿಸುವಂಥ ಕೆಲಸ ಗಿಲ್ಲಿ ಮಾಡಿರುವಂಥದ್ದು. ಅದರ ಜೊತೆಗೆ ಅಶ್ವಿನಿಯವರು ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ರಕ್ಷಿತಾ ಶೆಟ್ಟಿಯವರು ಕೂಡ ಅದ್ಭುತವಾಗಿ ಆಟವನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಇನ್ನುಳಿದಂಥ ಮೂರ್ನಾಲ್ಕು ಕಂಟೆಸ್ಟೆಂಟ್ಗಳು ಕೂಡ ಯಾರಿಗೂ ಕಡಿಮೆ ಇಲ್ಲ ಎನ್ನುವಂಥದ್ದು ಕೂಡ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾ ಇದ್ದಾರೆ. ಅದೇ ಒಂದು ವಿಚಾರವಾಗಿ ನೋಡೋದಾದರೆ, ಅಂತಿಮವಾದಂತಹ ದಿನದ ವಿಚಾರದಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಕೂಡ ಟ್ವೀಟನ್ನು ಮಾಡುವ ಮೂಲಕವಾಗಿ ಅಷ್ಟೂ ಕಂಟೆಸ್ಟೆಂಟ್ಗಳಿಗೆ ಶುಭಾಶಯವನ್ನು ಕೋರುವಂಥ ಕೆಲಸ ಮಾಡಿದ್ದಾರೆ. ಆದರೆ 6 ಗಂಟೆಯಿಂದ ಆರಂಭ ಆಗುವಂಥ ಕಾರ್ಯಕ್ರಮ ರಾತ್ರಿ 11:30ವರೆಗೂ ಕೂಡ ಎಳೆದುಕೊಂಡು ಹೋಗುವಂಥ ಕೆಲಸ ಆಗುತ್ತೆ. 11:30 ಅಂತಿಮ ಕ್ಷಣದವರೆಗೂ ಕೂಡ ಯಾರು ಕಪ್ಪು ಗೆಲ್ತಾರೆ ಎನ್ನುವಂಥ ಒಂದು ವಿಶ್ವಾಸವನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಜನಾಭಿಪ್ರಾಯ ಮಾತ್ರ ಗಿಲ್ಲಿ ಎನ್ನುವಂಥ ವಿಚಾರವನ್ನು ಹೊರಗಾಗ್ತಾ ಇದ್ದಾರೆ. ಚಾನಲ್ ಅವರು ಯಾರ ಒಂದು ವಿಚಾರವಾಗಿ ಯಾರ ಕೈಗೆ ಕಪ್ ಕೊಡ್ತಾರೆ, ನಾವು ನೀವು ಕಾದು ಕುಳಿತಿರ್ಬೇಕಷ್ಟೇ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.